ಹೆಚ್ಚಾಗಿ ಸಿದ್ದರಾಮಯ್ಯನಿಗೆ ಶಿಕ್ಷಕರು ಕಂಡ್ರೆ ನೌಕರರು ಕಂಡ್ರೆ ಆಗೋದಿಲ್ಲ. ನಾನು ಸಿದ್ದರಾಮಯ್ಯ ಈಗ 14-15 ಬಜೆಟ್ ಅಲ್ಲಿ ನೋಡ್ತೇನೆ, ಶಿಕ್ಷಕರಿಗೆ ನೌಕರಿಗೆ ಏನು ಕೊಡೋದಿಲ್ಲ. ಇವಾಗ 14 ಮುಗಿದು ಬಜೆಟ್ಗಳು ಕಳೆದ್ರು ಕೂಡ ನೋಡ್ತೇನೆ, ಬಜೆಟ್ನಲ್ಲಿ ಶಿಕ್ಷಕರಿಗೆ ಈಗ 45,000 ಜನ ಅತಿಥಿ ಶಿಕ್ಷಕರಿಗೆ ಸ್ವಾಮಿ 7 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಇವರು. 7 ತಿಂಗಳಿಂದ ಸರ್. ಶಿವಮೊಗ್ಗದಲ್ಲಿ ಒಬ್ಬ ಮಹಿಳಾ ಶಿಕ್ಷಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಹೊಟ್ಟೆಗಿಲ್ದಾನೆ, ಕುಟುಂಬ ಸಾಕಕ್ಕಾಗ್ತಾನೆ. ಸಿದ್ದರಾಮಯ್ಯನವರೇ, ಇದೇನಾ ಮನುಷ್ಯತ್ವ ಅಂದ್ರೆ? ಇದೇನಾ ಸಾಮಾಜಿಕ ನ್ಯಾಯ ಅಂದ್ರೆ? ಅಂದ್ರೆ ದಳ ಮತ್ತು ಬಿಜೆಪಿ ಅಲಯನ್ಸ್ ಈಗ ಸರ್, ಇವರೇನು ಶಿಕ್ಷಕರ ಪರವಾಗಿದ್ದಾರೆ ಅಂತ ಹೇಳ್ಬೇಡಿ. ಯಾಕೆಂದ್ರೆ ಯಡಿಯೂರಪ್ಪನವರು 2 ಸರಿ ಮುಖ್ಯಮಂತ್ರಿ, 3 ಸರಿ ಮುಖ್ಯಮಂತ್ರಿ, ಕುಮಾರಸ್ವಾಮಿ 2 ಸರಿ ಮುಖ್ಯಮಂತ್ರಿ. ಇವರಿದ್ದಾಗ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ, ಇವರು ಬಗೆಹರಿಸೋದು ಇಲ್ಲ ಇವರು. ಸರ್, ಒಟ್ಟಾರೆ ಹೇಳೋದಾದ್ರೆ ಸ್ವಾಮಿ, ರಾಜಕೀಯ ಪಕ್ಷಗಳಿಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಕಾಳಜಿ ಇಲ್ಲ. ರಾಜಕೀಯ ಪಕ್ಷಗಳಿಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಕಾಳಜಿ ಇಲ್ಲ. ನಾನು ಪ್ರಬುದ್ಧ ಮತದಾರರನ್ನ ಕೇಳ್ಕೊಳ್ತೇನೆ, ದಯವಿಟ್ಟು ಇವರ ಒತ್ತಡಗಳಿಗೆ ಮಣಿಬೇಡಿ. ಆಲೋಚನೆ ಮಾಡಿ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿ ಅಂತ ಕೇಳ್ಕೊಳ್ತೀನಿ. ನಾನು ಎರಡನೇದಾಗಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘವನ್ನ ಸ್ಥಾಪನೆ ಮಾಡಿದವರು 1986ರಲ್ಲಿ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಸರ್, ಇಲ್ಲಿದೆ ನೋಡಿ, ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಈ ಸಂಘವನ್ನ 86ರಲ್ಲಿ ಸ್ಥಾಪನೆ ಮಾಡಿದ್ದು ನಾನು ಸಹ ಮೂಲತಃ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಪ್ರೌಢಶಾಲಾ ಸಹ ಶಿಕ್ಷಕನಾಗಿ. ಸರ್, ಹಾಗಂದ್ರೆ ನಾನು ಮೂಲತಃ ಶಿಕ್ಷಕ, ಜೊತೆಗೆ ನಾನು ಶಿಕ್ಷಕರ ಪಕ್ಷಪಾತಿ. ನಮ್ಮ ಪಕ್ಷ ಅಂದ್ರೆ ಶಿಕ್ಷಕರ ಪಕ್ಷ ಅಷ್ಟೇ. ಶಿಕ್ಷಕರ ಪಕ್ಷ ಶಿಕ್ಷಕರಿಗಾಗಿ, ಶಿಕ್ಷಕರಿಗೋಸ್ಕರ. ಸರ್, ನನ್ನ ಸ್ನೇಹಿತರೆ, ಇವತ್ತು ಬಹಳ ಮುಖ್ಯವಾದಂತಹ ಉದ್ದೇಶದ ಬಗ್ಗೆ ನಾನು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀನಿ. ಸರ್, ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾದಂಥ ಕೆಂಪಶೆಟ್ಟರು ಕುಮಾರ್ ಶೆಟ್ಟಿ ಇದ್ದಾರೆ. ಸರ್, ನಾನು ಕೆ.ಸಿ. ಪುಟ್ಟಶೆಟ್ಟಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ಇವತ್ತು ನಾವು
ಅತ್ಯಂತ ಹಿಂದುಳಿದ ವರ್ಗದವರು ಮತ್ತು ದಲಿತರು ಈ ಸುದ್ದಿಗೋಷ್ಠಿಯಲ್ಲಿ ಇದ್ದೇವೆ. ನಮ್ಮ ಕೆಂಪಶೆಟ್ಟರು ಮಡಿವಾಳ ಜಾತಿಗೆ ಸೇರಿದ